ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸೇಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತು ಬಹಳ ವಿಶೇಷವಾಗಿ ನುಡಿ ಸ್ಮರಣೆಯ 390ನೇ ಒಂದು ಭಾಗ ನಡೀತಾ ಇದೆ. ನಿಜವಾಗಲೂ 389 ಭಾಗಗಳನ್ನು ಶ್ರೀ ಹರಿವಾಯು ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಡೆಸಿಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಆಷಾಢ ಮಾಸ ಪ್ರಾರಂಭವಾಗಿದೆ. ಈ ಒಂದು ಇದರಲ್ಲಿ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಕೂಡ ಬರ್ತಾ ಇದೆ. ಸುಶೀಲೇಂದ್ರ ತೀರ್ಥರು ಅಂತ ಹೇಳಿದರೆ ಸುಕೃತೇಂದ್ರ ತೀರ್ಥರ ಒಂದು ಶಿಷ್ಯರು. ಅವರ ಪೂರ್ವಾಸರ ಹೆಸರು ಕೃಷ್ಣಾಚಾರ್ಯರು. ಸಾಧಾರಣ 14 ವರ್ಷ ಪೀಠದಲ್ಲಿದ್ದವರು. ಅವರ ವಿಶೇಷತೆ ಏನಂತ ಹೇಳಿದರೆ, ಒಂದು ಕಾಲಕ್ಕೆ ವಿಜೇಂದ್ರ ತೀರ್ಥರಿಗೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ತಮ್ಮ ಪರ್ಯಾಯ ಕಾಲದಲ್ಲಿ ಅವರಿಗೆ ಒಂದು ಉಡುಪಿಯಲ್ಲಿ ಒಂದು ಸ್ಥಳ ಕೊಟ್ಟಿರ್ತಾರೆ. ಇವರು ಉಡುಪಿಗೆ ಹೋದಾಗ, ಸುಶೀಲೇಂದ್ರ ತೀರ್ಥ ಉಡುಪಿಗೆ ಹೋದಾಗ ಅಲ್ಲಿರ್ತಕ್ಕಂಥ ವಿಭುಧ ಪ್ರಿಯ ತೀರ್ಥ ಶ್ರೀಪಾದಂಗಳವರು ಅವರನ್ನು ಸ್ವಾಗತ ಮಾಡಿ ಆ ಒಂದು ಏನು ವಾದಿರಾಜರು ಕೊಟ್ಟಿರತಕ್ಕಂಥ ಜಾಗದಲ್ಲಿ ರಾಯರ ಮಠವನ್ನು ಕಟ್ಟಿಸಿದ ಕೀರ್ತಿ ಸುಶೀಲೇಂದ್ರ ತೀರ್ಥರಿಗೆ ಬರ್ತಾರೆ. ಇವತ್ತು ಉಡುಪಿಯಲ್ಲಿ ಹೋಗಿರ್ಬೋದು. ಸೀದಾ ನೇರವಾಗಿ ಉಡುಪಿ ಕೃಷ್ಣನ ಒಂದು ರಾಜಾಂಗಣಕ್ಕೆ ಎದುರಾಗಿರತಕ್ಕಂಥ ಈ ಒಂದು ಪ್ರಾಂಗಣದಲ್ಲಿ ರಾಯರ ಮಠ ಬಹಳ ಅದ್ಭುತವಾಗಿದೆ. ಅಂದರೆ ಆಮೇಲೆ ಒಂದು ಬಂಗಾರದ ತೊಟ್ಟಿಲು ಮಾಡಿ, ಬಂಗಾರ ಮಂಟಪ ಮಾಡಿ ರಾಮನನ್ನು ಕೂಡಿಸಿದ ಕೀರ್ತಿ ಸುಶೀಲೇಂದ್ರ ತೀರ್ಥರಿಗೆ ಸಲ್ತಾ ಇದೆ. ಒಂದು ಸಂಸ್ಕೃತದಲ್ಲಿ ಸಮಯ ಸಂವರ್ಧನೆ ಸಭಾ ಅಂಥೇಳಿ ಏನು ಮಾಡಿದರು, ಇವರೇ ಪ್ರಾರಂಭ ಮಾಡಿದರು. ಇವರ ಪ್ರತಿಯೊಂದು ಭಾಗದಲ್ಲಿ ಸುಶೀಲೇಂದ್ರ ತೀರ್ಥರ ಕೀರ್ತಿ ಅಂತ ಹೇಳಿದರೆ, ಆಗಿನ ಕಾಲಕ್ಕೆ ಮಂತ್ರಾಲಯವನ್ನು ಉತ್ತುಂಗಕ್ಕೆ ಏರಿಸಿದ ಕೀರ್ತಿ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಪ್ರತಿ ಹಂತದಲ್ಲಿ ಅವರು ಎಲ್ಲ ಸಂಚಾರ ಮಾಡಿ ಕಡೆಗೆ ಅವರು ದೇಹಲಸ್ಯವಾದಾಗ ಅವರು ಹೊಸ ರೀತಿಗೆ ಬರ್ತಾರೆ. ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಸೇವೆ ಮಾಡ್ತಾ ಮಾಡ್ತಾ ಅಲ್ಲೇ ಬೃಂದಾವನಸ್ಥರಾಗಿದ್ದಾರೆ. ಅಂಥ ಸುಶೀಲೇಂದ್ರ ತೀರ್ಥರು ನಂತರ ಸುವೃತೇಂದ್ರ ತೀರ್ಥರಿಗೆ ಅವರಿಗೆ ಆಶ್ರಮ ಕೊಡ್ತಾರೆ. ನಾವು ಇವತ್ತು ಬಹಳ ವಿಶೇಷವಾಗಿ ಸುಶೀಲೇಂದ್ರ ತೀರ್ಥರ ಸ್ಮರಣೆ ಅಂತ ಹೇಳಿದರೆ, ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿದ್ರೆ ಏನು ಭಾಗ್ಯ ಬರಬೇಕು, ಆ ಭಾಗ್ಯ ನಮಗೆಲ್ಲರಿಗೂ ಬರ್ತದೆ ಅಂತ ಹೇಳ್ತಾ, ಈ ಒಂದು ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ರೈತರಿಗೆ ಅತ್ಯಂತ ಸ್ವಾಗತ ಹರತಕ್ಕಂಥ ಒಂದು ದೊಡ್ಡ ಹಬ್ಬ ರೈತರಿಗೆ. ಯಾಕಂತ ಹೇಳಿದರೆ ಆಗಾಗಲೇ ಕಾರುಣ್ಯ ಮುಗಿದು ಎಲ್ಲ ಎತ್ತುಗಳನ್ನು ಸಿಂಗರಿಸಿ ಎಲ್ಲ ಕಡೆ ಮೆರೆಸಿರ್ತಾರೆ. ಅದಾದ ನಂತರ ಮೃತ್ತಿಕ ಪೂಜೆ, ಅಂದರೆ ಭೂಮಿಯನ್ನು ಉತ್ತಿ ಬೆಳೆಯುವುದಕ್ಕೆ. ಯಾಕಂದರೆ ಅಲ್ಲಿ ನಂತರ ಇದು ಗ್ರೀಷ್ಮ ಋತು ಮುಗಿದು ವರ್ಷ ಋತು ಪ್ರಾರಂಭವಾಗ್ತದೆ. ಆ ಒಂದು ಕಾಲಕ್ಕೆ ಮಳೆಯನ್ನು ಸ್ವಾಗತ ಮಾಡ್ತಾ ಮಣ್ಣಿನ ಪೂಜೆಯನ್ನು ಮಾಡ್ತಾರೆ. ಮಣ್ಣಿನಲ್ಲಿ ಆ ಬಸವಣ್ಣ ದೇವರ ಒಂದು ಚಿಂತನೆ ಮಾಡಿ, ಆ ಬಸವಣ್ಣ ದೇವರ ಆಕೃತಿಯಲ್ಲಿ ಮಾಡಿ ಆ ಮಣ್ಣಿನ ಪೂಜೆ ಮಾಡ್ತಾರೆ. ಸಾಕ್ಷಾತ್ ಶಿವ ಒಂದು ಸಾರಿ ಒಂದು ಊರಿಗೆ ಬಂದಾಗ ಎಲ್ಲರ ಹತ್ರ ಕೇಳಿದಂತೆ, ನಿಮ್ಮಲ್ಲಿದ್ದರೆ ಎತ್ತುಗಳು ಕೊಡಿ ಅಂತ ಹೇಳಿ. ಅವನ ಒಂದು ಆಕಾರ ನೋಡಿ ಯಾರು ಎತ್ತುಗಳಿಲ್ಲ, ಎತ್ತುಗಳೆಲ್ಲ ಮಣ್ಣಿನ ಎತ್ತಾಗ್ಬಿಟ್ಟವ, ನಮ್ಮಲ್ಲಿ ಮಣ್ಣೆತ್ತು ಬಿಟ್ಟರೆ ಯಾವ ಎತ್ತುಗಳಿಲ್ಲ ಅಂತ ಹೇಳಿದ್ರಂತ. ಸರಿ ಅಂತೇಳಿ ಶಿವ ಅಷ್ಟೇ ಆಗಲಿ ಅಂತ ಹೇಳಿ ಕೂತಾಗ ಮನೆಗೆ ಬಂದು ನೋಡ್ತಾರೆ, ಎಲ್ಲ ದೊಡ್ಡ ದೊಡ್ಡ ಎತ್ತುಗಳೆಲ್ಲ ಮಣ್ಣೆತ್ತೆ ಆಗಿಬಿಟ್ಟಿವೆ. ಅವಾಗ ಸಾಕ್ಷಾತ್ ಬಂದಂಥ ವ್ಯಕ್ತಿ ಸಾಮಾನ್ಯ ಅಲ್ಲ, ಸಾಕ್ಷಾತ್ ರುದ್ರದೇವರು ಅಂತ ತಿಳ್ಕೊಂಡು ಅವರಿಗೆಲ್ಲ ಮಣ್ಣೆತ್ತುಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತಾರೆ. ಹೀಗಾಗಿ ಇವತ್ತಿನ ಮಣ್ಣೆತ್ತಿನ ಪೂಜೆಗೆ ಮಣ್ಣಿನಿಂದ ಅಂದರೆ ಮೃತ್ತಿಕದಿಂದ ನಾವೇನು ಪೂಜೆ ಮಾಡ್ತೀವಿ, ಆ ಪೂಜೆ ಆ ಭೂಮಿ ತಾಯಿಗೆ ಮಾಡಿದಂಥ ದೊಡ್ಡ ಪೂಜೆ ಅಂತ ಹೇಳಿದರೆ, ಪ್ರಥಮ ಬರ್ತಕ್ಕಂಥ ಮೃತ್ತಿಕ ಪೂಜೆ ಅಂತ ಹೇಳಿದರೆ ಅದು ಮಣ್ಣೆತ್ತಿನ ಅಮಾವಾಸ್ಯೆ. ಇದನ್ನು ಪ್ರತಿಯೊಬ್ಬರು ಮಾಡಬೇಕು. ಹೊಲ ಇದ್ದವರು ಮಾಡಬೇಕು, ಹೊಲ ಇಲ್ಲದವರು ಮಾಡಬೇಕು. ಆ ಎತ್ತುಗಳನ್ನು ಪ್ರೀತಿ ಮಾಡೋದ್ರಿಂದಾಗಿ ನಮಗೆ ವಿಶೇಷವಾಗಿ ಸಾಕ್ಷಾತ್ ಮಧ್ವಾಚಾರ್ಯರೇ ತಮ್ಮ ಗ್ರಂಥಗಳನ್ನು ಎತ್ತಿನ ಮೇಲೆ ಇಟ್ಕೊಂಡು ಹೋಗ್ತಿದ್ರಂತೆ. ಅಂದರೆ ಇವತ್ತು ನಮಗೆ ಮಣ್ಣೆತ್ತು ಅಮಾವಾಸ್ಯೆ ಕೂಡ ಆಚಾರ್ಯರ ಮಧ್ವರ ಸಿದ್ಧಾಂತಕ್ಕೆ, ಮಧ್ವರ ತತ್ವಕ್ಕೆ, ಮಧ್ವ ಮತಕ್ಕೆ, ಮಧ್ವರ ಗ್ರಂಥಗಳಿಗೆ ಬಹಳ ವಿಶೇಷವಾಗಿ ಫಲದಾಯಕ ಆಗಿರ್ತಕ್ಕಂತಹ ಮಣ್ಣೆತ್ತುಗಳು ಮುಂದೆ ಅವರಿಗೆ ಜಯತೀರ್ಥರಾಗಿ ಅದಕ್ಕೆ ಟೀಕೆಗಳನ್ನು ಬರೀತಾರೆ. ಅಂಥ ಟೀಕರಾಯರು ಕೂಡ ಅವರಿಗೆ ಕೂಡ ಜಯತೀರ್ಥರು ಅಂಥೇಳಿ ನಾವೇನು ಕರಿತೀವಿ. ಆ ಮೂಲ ಕೂಡ ಬಸವಣ್ಣ ದೇವರ ಒಂದು ಸ್ವರೂಪ ಕೂಡ ಅಂತ ಹೇಳ್ತಾರೆ. ಅಂತಹ ಬಸವ ತತ್ವ, ಬಸವ ಸಿದ್ಧಾಂತ,
ಪ್ರತಿಯೊಂದು ಪಾಲಿಸ್ತಾ, ಜೊತೆಗೆ ನಾವು ಮಣ್ಣೆತ್ತುಗಳನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ತುಳಸಿ ಗಿಡದ ವೃಕ್ಷದಲ್ಲಿ ಅದನ್ನು ವಿಸರ್ಜನೆ ಮಾಡಬೇಕು. ಅಂಥ ಮಣ್ಣೆತ್ತು ಆ ಮಣ್ಣಾಗಿ ಮತ್ತು ಒಳ್ಳೆಯ ಫಲವತ್ತತೆಯನ್ನು ಕೊಡ್ತಕ್ಕಂಥ ಭೂಮಿಯನ್ನು ಫಲವತ್ತತೆಯನ್ನು ಕೊಟ್ಟು ರೈತರಿಗೆ ಉತ್ತುಂಗಕ್ಕೆ ಏರಿಸ್ತಕ್ಕಂತಹ ಮಣ್ಣೆತ್ತಿನ ಅಮಾವಾಸ್ಯೆ ಪ್ರತಿಯೊಬ್ಬರೂ ಮಾಡಿಲ್ಲ ಅಂತ ಹೇಳ್ತಾ, ಜೊತೆಗೆ ಉತ್ತರಾಯಣ ಮುಗಿದು ದಕ್ಷಿಣಾಯನ ಬರ್ತಕ್ಕಂತಹ ಪರ್ವಕಾಲ ಅಂತ ಹೇಳಿದರೆ ಈ ಒಂದು ಮಾಸ, ಈ ಒಂದು ಅವಧಿಯಲ್ಲಿ ಅಂತ ದಕ್ಷಿಣಾಯನ ಮುಗಿದು ಉತ್ತರಾಯಣ ಮುಗಿದು ದಕ್ಷಿಣಾಯನ ಪ್ರಾರಂಭವಾಗ್ತದೆ. ಅದು ಕೂಡ ಅತ್ಯುತ್ತಮವಾಗಿದೆ. ಆ ಉತ್ತರಾಯಣದಲ್ಲಿ ಏನೇನು ಶುಭ ಕಾರ್ಯಗಳು ನಡೆದಿದೆ ಅದೇ ರೀತಿ ಶುಭ ಕಾರ್ಯಗಳು ಕೂಡ ದಕ್ಷಿಣಾಯನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲಿ ಶುಭ ಮುಹೂರ್ತಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.